ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ಕಡಲೆ ಪಲ್ಯ, ರಿಚ್ ಪ್ರೋಟೀನ್ ಉಳ್ಳುವಂತಹ ಕಡಲೆ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ರುಚಿಕರವಾದ, ಇದು ಮಲೆನಾಡು ಸೈಡಲ್ಲಿ ಈ ಟೈಮಲ್ಲಿ ಕಡಲೆ ಸಿಗುತ್ತೆ. ಸೊ ರಿಚ್ ಪ್ರೋಟೀನ್ ಯುಕ್ತವಾದ ಈ ರುಚಿಕರವಾದ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅಮ್ಮ ಊರಿಂದ ಸ್ವಲ್ಪ ಕಡಲೆ ಕೊಟ್ಟು ಕಳಿಸಿದ್ರು. ಸೊ ಅದನ್ನು 2-3 ದಿನ ನೀರಲ್ಲಿ ನೆನೆ ಹಾಕಿಟ್ಟಿದ್ರು. ಆ ಕಡಲೆನ ಯಾರ್ಯಾರಿಗೆ ಕಡಲೆ ಪಲ್ಯ ಇಷ್ಟ, ಅವ್ರು ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಕಡಲೆನ ನಾನು ಚಿಕ್ಕದಾಗಿ ನೆನೆ ಹಾಕಿಟ್ಟಿದ್ದಂಥ ಕಡಲೆನ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ಬೆಳಗ್ಗೆ ಪಲ್ಯ ಮಾಡೋದ್ರಿಂದ ಅದನ್ನು ಬೆಳಗ್ಗೆ ಸ್ಕೂಲ್ಗೆ ಹೋಗೋದನ್ನ ಬೆಳಗ್ಗೆ ಬೇಗ ಎದ್ದು ಕಟ್ ಮಾಡೋಕ್ಕಾಗಲ್ಲ ಅಂತ ರಾತ್ರಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ಏನು ಈ ಥರ ಸಣ್ಣದಾಗಿ ಕಡಲೆನ ಕಟ್ ಮಾಡಿ ಇಟ್ಕೋಬೇಕು. ಏನು ಕಟ್ ಮಾಡಿ ಇಟ್ಕೊಂಡಿನ ಕಡಲೆ ಬೆಳಗ್ಗೆ ಪಲ್ಯ ಮಾಡೋದ್ರಿಂದ ಮತ್ತೆ ನಾನು ಅದನ್ನು ಸಣ್ಣ ಕಡಲೆ ಪೀಸ್ಗಳನ್ನ ನೆನೆ ಹಾಕಿ ಇಡ್ತಾ ಇದ್ದೀನಿ ನೀರಲ್ಲಿ. ಸೊ ನೋಡಿ, ಈ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಟಿರೋ ಅಂಥ ಕಡಲೆನ ಪೀಸನ್ನು ಈ ಥರ ನೀರಲ್ಲಿ ನೆನೆಸಿಡಬೇಕು. ಸೊ ರಾತ್ರಿ ನೆಂದಿರೋ ಕಡಲೆನ ಬೆಳಗ್ಗೆನ ನಾನು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಈ ಥರ ನೆನೆಸಿಟ್ಟಂಥ ಕಡಲೆನ ಪೀಸ್ ಮಾಡಿ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ಗೆ ಕಡಲೆಕಾಳು ಸಖತ್ತಾಗಿರುತ್ತೆ. ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಸೊ ಆ ಕಡಲೆಕಾಳನ್ನು ಕೂಡ ಕಡಲೆ ಜೊತೆ ಸೇರಿಸಿ ಬೇಯಿಸೋಣ ಬನ್ನಿ. ಕುಕ್ಕರಲ್ಲಿ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಸೊ ನೋಡಿ, ಕಡಲೆ ಜೊತೆ ಕಡಲೆಕಾಳು ಹಾಕಿಬಿಟ್ಟು ಚೆನ್ನಾಗಿ, ಯಾರ್ಯಾರಿಗೆ ಕಡಲೆ ಪಲ್ಯ ಇಷ್ಟ ಅವ್ರು ಮಾತ್ರ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಕಡಲೆ ಮತ್ತು ಏನು ಕಡಲೆಕಾಳು ಹಾಕಿದ್ದೆ ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಈಗ ಕಲಿಸ್ಬಿಟ್ಟು, ಸೊ ಒಂದು ವಿಷಲ್ನ ನೀರನ್ನು ಆ್ಯಡ್ ಮಾಡಿ ಈಗ ಕಡಲೆನ ಬೇಯೋಕ್ಕಿಡೋಣ ಬನ್ನಿ. ಸೊ ಏನೀಗೆಲ್ಲ ರೆಡಿ ಮಾಡಿಕೊಂಡು ನೀರು ಹಾಕಿ ಇಟ್ಕೊಂಡಿರೋಂಥ ಕಡಲೆನ ಈಗ ಕಡಲೆ ನೀರಲ್ಲಿ ನೆನೆ ಹಾಕಿ ಇಡಲೇಬೇಕು. ಏನು ಸಿಕ್ಕಿರುತ್ತೆ ಕಡಲೆ ಅದನ್ನ 2 ದಿನ ನೀರಲ್ಲಿ ನೆನೆಸಿದ್ರೆ 2-3 ದಿನ ಚೆನ್ನಾಗಿರುತ್ತೆ. ಸೊ ಈಗ ಹಾಕಿಬಿಟ್ಟು ಕುಕ್ಕರಲ್ಲಿ ವಿಷಲ್ ವಿಷಲ್ನ ಮಾಡ್ಕೊಳ್ಳೋಣ ಬನ್ನಿ, ಬೇಯೋಕೆ ಇಟ್ಕೊಳ್ಳೋಣ. ಸೊ ಇವಾಗ ಕುಕ್ಕರಲ್ಲಿ ಏನು ಕಡಲೆ ಇದೆ ಅದನ್ನು ರೆಡಿ ಮಾಡಿಬಿಟ್ಟು ವಿಷಲ್ ಹಾಕಿ ಇಡ್ತಾಯಿದ್ದೀನಿ. ಕಡಲೆಗಂತೂ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಯಾರ್ಯಾರಿಗೆ ಕಡಲೆ ಮತ್ತು ಅಕ್ಕಿ ರೊಟ್ಟಿ ಇಷ್ಟ ಅಂತ ಒಂದು ಕಮೆಂಟ್ ಹಾಕಿ. ಸೊ ಬನ್ನಿ, ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಸೊ ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 1-2 ತಗೊಂಡಿದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ. ಸೊ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಈಗ ಈರುಳ್ಳಿ ಒಗ್ಗರಣೆಗೆ ಎಲ್ಲ ಸಾಮಾನು ರೆಡಿಯಾಗಿದೆ. ಸೊ ನೋಡಿ, ಈಗ ಕಡಲೆನ ಒಂದು ವಿಷಲ್ ಹೊಡಿಸಿ ಬೆಂದು ರೆಡಿಯಾಗಿದೆ. ಏನು ಬೆಂದು ರೆಡಿಯಾಗಿದೆ ಈ ಕಡಲೆನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಕಡಲೆ ಬೆಂದು ಘಮ ಪರಿಮಳ ಬೀಸ್ತಾ ಇದೆ. ಸೊ ಏನು ಕಡಲೆ ಈಗ ರೆಡಿಯಾಗಿದೆ ಅದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಷ್ಟು ಎಣ್ಣೆ ಬೇಕು ಅಷ್ಟನ್ನು ಹಾಕೊಳ್ಳೋಣ. ಈ ಥರ ನೀಟಾಗಿ ಎಣ್ಣೆ ಹಾಕೋಬಿಟ್ಟು, ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಒಗ್ಗರಣೆ ಅಂದಮೇಲೆ ಕರಿಬೇವಿನ ಸೊಪ್ಪು ಇಲ್ದಲ್ಲೇ ಇರೋಕ್ಕಾಗುತ್ತಾ. ಸೊ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸಾಸಿವೆ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಬರೋ ಥರ ಒಗ್ಗರಣೆನ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಬ್ರೌನ್ ಆಗೋ ಥರ. ಸೊ ಈಗ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿಯಾಗಿದೆ. ಸೊ ಈಗ ರೆಡಿಯಾಗಿರೋ ಒಗ್ಗರಣೆಗೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಕಡಲೆ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿ ಮೊದಲೇ ಇಲ್ಲೇ ಕಲಿಸ್ಕೊಳ್ಳೋಣ. ಏನು ಬೆಂದಿತ್ತು ಆ ಕಡಲೆ ಮತ್ತು ಕಡಲೆಕಾಳಿಗೆ ಬೆಂದ್ಬಿಟ್ಟು ರಸನ ಸೋಸ್ಬಿಟ್ಟು ಆಮೇಲೆ ಅರಿಶಿನ ಪುಡಿ ಹಾಕಬೇಕು. ಏನು ಬೆಂದಿತ್ತು ಈ ಕಡಲೆ ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಿ ಒಗ್ಗರಣೆನ ಮಿಕ್ಸ್ ಮಾಡೋಣ ಬನ್ನಿ. ಸೊ ಒಗ್ಗರಣೆ ಎಲ್ಲ ಹಾಕಿ ರೆಡಿಯಾಗಿದೆ. ನೋಡಿ, ರುಚಿಯಾದ ಕಡಲೆ ಪಲ್ಯ ರೆಡಿಯಾಗಿದೆ. ಬ್ಯಾಟಿಂಗ್ ಮಾಡಲು ಯಾರ್ಯಾರಿಗೆ ಕಡಲೆ ಇಷ್ಟ, ಇದು ತುಂಬ ರಿಚ್ ಪ್ರೋಟೀನ್ ಇದರಲ್ಲಿರುತ್ತೆ. ಹಾಗೆ ತುಂಬ ರುಚಿ ಡಬಲ್ ಆಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಯಾರ್ಯಾರಿಗೆ ಕಡಲೆ ಪಲ್ಯ ಇಷ್ಟ ಆದರೆ ಹೇಗಿತ್ತು ನನ್ನ ಕಡಲೆ ಪಲ್ಯ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.